ಇವತ್ತು ಬೆಂಗಳೂರಿನಲ್ಲಿ ಭಜನೆಯ ವಿಚಾರಕ್ಕೆ ಒಂದು ದೊಡ್ಡ ಸಂಘರ್ಷವೇ ನಡೆದಿದೆ. ಪೊಲೀಸರು ಮತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ನಡುವೆ ತಿಕ್ಕಾಟ ನಡೆದಿದೆ. 4 ದಿನಗಳ ಹಿಂದೆ ನಡೆದಂತಹ ಮಾರಣಾಂತಿಕ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ. ಹನುಮಾನ್ ಚಾಲೀಸವನ್ನ ಹಾಕೋದೇ ಅಪರಾಧನಾ? ಅದು ಈಗಿರುವಂತಹ ಪ್ರಶ್ನೆ. ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಹಿಂದೂ ಯುವಕನಿಗೆ ಹಿಗ್ಗಾಮುಗ್ಗ ಹೊಡೆದ್ರ. ಹನುಮಾನ್ ಚಾಲೀಸ ಗಲಾಟೆಯ ಅಸಲಿಯತ್ತೇನು ಹಾಗಾದ್ರೆ? ಬೆಂಗಳೂರಿನಲ್ಲಿ ಭಜನೆ ಬಡಿದಾಟ ವಿಕೋಪಕ್ಕೆ ತಿರುಗಿದ್ದು ಯಾಕೆ? ಬಿಜೆಪಿ ವರ್ಸಸ್ ಕಾಂಗ್ರೆಸ್ ರಾಜಕೀಯ ಬಣ್ಣವನ್ನ ಪಡೆದಿದೆ ಈ ಭಜನೆ ಸಂಘರ್ಷ. 4 ದಿನಗಳ ಹಿಂದೆ ಮೊಬೈಲ್ ಅಂಗಡಿಯ ಮಾಲೀಕನೊಬ್ಬನಿಗೆ ಅನ್ಯ ಕೋಬಿನ 4 ಯುವಕರು ಹಿಗ್ಗಾಮುಗ್ಗವಾಗಿ ಥಳಿಸ್ತಾರೆ, ಮಾರಣಾಂತಿಕ ಹಲ್ಲೆಯನ್ನ ನಡೆಸ್ತಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ನಡೆದಿದೆ. ಮಾರಣಾಂತಿಕ ಹಲ್ಲೆ ನಡೆಸಿದವರನ್ನ ಹೆಡೆಮುರಿ ಕಟ್ಟಬೇಕು ಅಂತ ಹೇಳಿ ಬೃಹತ್ ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಇವತ್ತು ಪ್ರತಿಭಟನೆ ಹೇಗಿತ್ತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಭಜನೆಯ ಸಂಘರ್ಷ ಬೆಂಗಳೂರಿನಲ್ಲಿ ತಾರಕಕ್ಕೇರಿತ್ತು. ಬೃಹತ್ ಪ್ರತಿಭಟನೆಗೂ ಕೂಡ ಇದೇ ವಿಚಾರ ವೇದಿಕೆಯಾಗಿತ್ತು. ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸ ಸಂಘರ್ಷ ರಾಜಕೀಯ ತಿರುವನ್ನ ಪಡೆದಿದೆ. ನಗರ್ತಪೇಟೆಯ ಪ್ರತಿಭಟನೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಕಮಲ ಪಡೆಯ ನಾಯಕರು. ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಮುಸ್ಲಿಮರಿಂದ ಹಲ್ಲೆ ಆಗಿದೆ ಎನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದು ಸರ್ಕಾರದ ತುಷ್ಟೀಕರಣದ ಫಲ, ಓಲೈಕೆಯ ಫಲ ಅಂಥೇಳಿ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ಕೂಡ ಆಗಿದೆ. ಮುಗಿಲು ಮುಟ್ಟಿತ್ತು ಜೈ ಶ್ರೀರಾಮ್ ಘೋಷಣೆ, ಜೈ ಮೋದಿ ಘೋಷಣೆ. ಪ್ರತಿಭಟನಾಕಾರರನ್ನ ಎಳೆದಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಇವತ್ತು ಬೆಂಗಳೂರಿನ ನಗರ್ತಪೇಟೆಯಲ್ಲಿ ನಡೆದಂತಹ ಬೆಳವಣಿಗೆಗಳೆಲ್ಲವೂ ಕೂಡ ಇವು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನಗರ್ತಪೇಟೆಯಲ್ಲಿ ಹಿಂದೂ ಮೊಬೈಲ್ ಅಂಗಡಿಯ ಮಾಲೀಕನ ಮೇಲೆ ಹಲ್ಲೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ನಗರ್ತಪೇಟೆಯಲ್ಲಿ ಹಿಂದೂ ಪರ ಸಂಘಟನೆ ಬಿಜೆಪಿಯ ಕಾರ್ಯಕರ್ತರ ಪ್ರತಿಭಟನೆ ಹೇಗಿತ್ತು ನೋಡ್ತಾ ಹೋಗೋಣ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ನಗರ್ತಪೇಟೆಯಲ್ಲಿ ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಭಗವಾನ್ ಧ್ವಜ ರಾರಾಜಿಸಿರುವಂತಹದ್ದು, ಕೇಸರಿ ಶಾಲನ್ನ ಹೊದ್ದು ಸಾವಿರ ಸಂಖ್ಯೆಯ ಹಿಂದೂ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದ್ರು. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರು, ಜೈ ಮೋದಿ ಘೋಷಣೆಯನ್ನ ಕೂಗಿದ್ದಾರೆ. ರಸ್ತೆ ಮಧ್ಯೆಯೇ ಕುಳಿತು ಹನುಮಾನ್ ಚಾಲೀಸವನ್ನ ಪಠಿಸಿದ್ದಾರೆ. ಈ ರೀತಿಯ ಒಂದು ಪ್ರತಿಭಟನೆಯನ್ನ ಮಾಡೋದಾಗಿ ನಿನ್ನೆಯೇ ಬಿಜೆಪಿಯ ನಾಯಕರುಗಳು ಎಚ್ಚರಿಸಿದ್ರು.
ರಸ್ತೆ ಮಧ್ಯೆಯೇ ಕುಳಿತು ಹನುಮಾನ್ ಚಾಲಿಸವನ್ನ ಪಠಿಸಿದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಮುಖೇಶನ ಮೇಲೆ ಹಲ್ಲೆ ಮಾಡಿದಂತಹ 6 ಜನ ಆರೋಪಿಗಳನ್ನ ಹೆಡೆಮುರಿ ಕಟ್ಟಬೇಕು ಅಂಥೇಳಿ ಆಗ್ರಹಿಸ್ತಾ ಇರುವಂಥದ್ದು. ನಿನ್ನೆಯೇ ಸಂಸದ ತೇಜಸ್ವಿ ಸೂರ್ಯ ಅವರು ಘಟನೆ ನಡೆದಂತಹ ಪ್ರದೇಶಕ್ಕೆ ಬಂದಿದ್ರು, ಮುಖೇಶ್ ಅವರನ್ನ ಮಾತನಾಡಿಸಿದ್ರು. ಇವತ್ತು ಮಧ್ಯಾಹ್ನದವರೆಗೂ ಕೂಡ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಅಷ್ಟು ಆರೋಪಿಗಳ ಬಂಧನ ಆಗಲಿಲ್ಲ ಅಂದ್ರೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ರು. ಅದೇ ನಿಟ್ಟಿನಲ್ಲಿಯೇ ಇವತ್ತು ನಗರತಪೇಟೆಯಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಭಾಗಿಯಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಸೂಕ್ಷ್ಮ ವಿಚಾರದಲ್ಲಿ ಪೊಲೀಸರು ನಡೆದುಕೊಂಡಂತಹ ರೀತಿಯನ್ನು ಕೂಡ ಇವತ್ತು ಪ್ರತಿಭಟನಾ ನಿರತರು ಪ್ರಶ್ನೆಯನ್ನು ಮಾಡಿರುವಂಥದ್ದು. 4 ದಿನಗಳ ಹಿಂದೆ ನಡೆದಂತಹ ಘಟನೆ ಇದು. 4 ದಿನಗಳ ಹಿಂದೆ ನಡೆದಿರುವಂತಹ ಹಲ್ಲೆ ಇದು. ಇದರಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರಮುಖ ವಿಚಾರ, ಜೈ ಶ್ರೀರಾಮ್ ಘೋಷಣೆ. ಇವತ್ತು ಪ್ರತಿಭಟನಾ ನಿರತರಿಂದ ಕೇಳಿ ಬಂದಂತಹ ಘೋಷಣೆಗಳಿವೆಲ್ಲವೂ ಕೂಡ ಜೈ ಮೋದಿ ಅನ್ನುವಂತಹ ಘೋಷಣೆಗಳು ಕೂಡ ಮೊಳಗಿದ್ದು. ಅಷ್ಟು ಆರೋಪಿಗಳನ್ನು ಬಂಧಿಸಬೇಕು. ಹಲ್ಲೆಗೊಳಗಾದಂತಹ ಮುಖೇಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆಯನ್ನು ಮಾಡಿರುವಂತಹದ್ದು. ನೀವು ಕೂಡ ಪ್ರತಿಭಟನೆ ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಂಸದ ತೇಜಸ್ವಿ ಸೂರ್ಯ ಕೂಡ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಸಾವಿರ ಸಂಖ್ಯೆಯ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ರು. ಸರ್ಕಾರ ತುಷ್ಟೀಕರಣ ಮಾಡ್ತಾ ಇದೆ ಅಂಥೇಳಿ ಆರೋಪಿಸಲಾಗಿದೆ. ಪೊಲೀಸರು ಸರಿಯಾಗಿ ತನಿಖೆಯನ್ನು ನಡೆಸ್ತಾ ಇಲ್ಲ ಅಂಥೇಳಿ ಆರೋಪಿಸಲಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ಏರ್ಪಟ್ಟಿತ್ತು. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಪೊಲೀಸರು ಒಂದಿಷ್ಟು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ. ಯಾರು ತಮಿಳುನಾಡಿಂದ ಬರ್ತಾರೆ, ನಮ್ಮ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ. ಇನ್ಯಾರೋ ಬರ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇನ್ಯಾರೋ ಬರ್ತಾರೆ, ಮಕ್ಕಳಿಗೆ ಆಸಿಡ್ ಹಾಕ್ತಾರೆ. ಅವರ ಮೇಲೆ ಯಾವುದೇ ಕ್ರಮ ಆಗಲ್ಲ. ನಿನ್ನೆ ಇಲ್ಲಿ ಹನುಮಾನ್ ಚಾಲಿಸ ಸಿಡಿ ಹಾಕಿದಂತ ಯುವಕರ ಮೇಲೆ ಇಷ್ಟೊಂದು ದೌರ್ಜನ್ಯ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಕಾನೂನು ಸುವ್ಯವಸ್ಥೆ ಮೇಲೆ ಹಿಡಿತಾ ಇಲ್ಲ. ಅವರು ರಾಜೀನಾಮೆ ಕೊಡಬೇಕು. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವುದಕ್ಕಾಗಿ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಬಂದಾಗ, ಸಿದ್ದರಾಮಯ್ಯನವರು ಬಂದಾಗ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಇದೊಂದು ಉದಾಹರಣೆ. ಹೇಗೆ ಹೇಳ್ಕೊಂಡು ಬಂದ್ರು ನೋಡಿ. ಅವ್ರು ಏನು ಎಷ್ಟು ಹ್ಯೂಮಿಲಿಯೇಟ್ ಮಾಡ್ತಾರೆ, ಹೇಗೆ ಹೇಳ್ಕೊಂಡು ಬರ್ತಾರೆ, ಹೇಗೆ ತಳ್ತಾರೆ ಅನ್ನುವಂಥದ್ದು. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಹೀಗಿದೆ ಅನ್ನುವಂಥದ್ದನ್ನ ನಾವು ದೇಶಕ್ಕೆ ಹೇಳುವಂತ ಅಗತ್ಯ ಇದೆ. ಇವಾಗ ಭಾನುವಾರ ಸಂಜೆ ಇಲ್ಲೇನು ಘಟನೆ ಆಗಿದೆ ಈ ಜಾಗದಲ್ಲಿ ಅತ್ಯಂತ ಖಂಡನೀಯ ಘಟನೆ. ಒಬ್ಬ 26 ವರ್ಷದ ಯುವಕ ತನ್ನ ಸ್ವಂತ ಉದ್ಯೋಗ ಮಾಡಿಕೊಂಡು ಬೇರೆ ಯಾರಿಗೂ ಕೂಡ ತೊಂದರೆ ಕೊಡದೇನೆ ತನ್ನ ನಂಬಿಕೆ ಪ್ರಕಾರ ತನ್ನ ಅಂಗಡಿನಲ್ಲಿ ಹನುಮಾನ್ ಚಾಲಿಸ ಹಾಕೋದು ಕೇಳ್ತಾ ಇದ್ರೆ ಈ ಅಸಹನೆ ಅನ್ನೋದು ಈ ಮಟ್ಟಕ್ಕೆ ಹೋಗಬಾರ್ದು. ಒಂದು
ಅವ್ರಿಗೆ ಮಾಡಿರುವ ಹಲ್ಲೆ ತುಂಬ ಹೊಡೆದಿದ್ದಾರೆ ಅಂತ ಕೇಳಿಸ್ಪಟ್ಟೆ. ಸೊ ಇದು ಒಟ್ಟಾರೆ ಸಮಾಜದ ಶಾಂತಿ ಕದಡುವ ಒಂದು ಪ್ರಯತ್ನ ಇದು. ಅವ್ರು ಯಾರಿಗೂ ಕೂಡ ತೊಂದರೆ ಕೂಡ ಆ್ಯಂಡ್ ಅಕ್ಕಪಕ್ಕದ ಅಂಗಡಿಯವರು ಕೂಡ ಯಾರು ದೂರು ಸಲ್ಲಿಸಿಲ್ಲ, ಏನೂ ಬಂದಿಲ್ಲ. ಇವ್ರು ಯಾರೋ ಎಲ್ಲಿದ್ದವರೋ ಬಂದು ನನಗನ್ಸುತ್ತೆ ಇದೊಂದು ನೆವ, ಇದು ನೆವ ಉದ್ದೇಶಪೂರ್ವಕವಾಗಿ ಮಾಡಿರುವ ಒಂದು ಹಲ್ಲೆ ಇದು. ಸೊ ಇದರಲ್ಲಿ ಯಾರು ಕೂಡ ರಾಜಿ ಮಾಡ್ಕೊಳ್ತೇನೆ. ಯಾರ್ಯಾರು ಹಲ್ಲೆ ಕೋರರಿದ್ದಾರೆ ಅವ್ರಿಗೊಂದು ಎಲ್ಲರೂ ಶಾಂತಿಯುತವಾಗಿ ವಾಪಸ್ ತೆರಳಬೇಕು. ನಮಗೆ ನ್ಯಾಯ ಸಿಕ್ಕಿದೆ, ನಮಗೆ ಗೆಲುವು ಸಿಕ್ಕಿದೆ. ಎಲ್ಲರೂ ಶಾಂತಿಯುತವಾಗಿ ವಾಪಸ್ ತೆರಳಬೇಕು. ಎಲ್ಲರೂ ಶಾಂತಿಯುತವಾಗಿ ವಾಪಸ್ ತೆರಳಬೇಕು. ಎಲ್ಲರೂ ಶಾಂತಿಯುತವಾಗಿ ವಾಪಸ್ ತೆರಳಬೇಕು. ನಮಗೆ ನ್ಯಾಯ ಸಿಕ್ಕಿದೆ, ನಮಗೆ ಗೆಲುವು ಸಿಕ್ಕಿದೆ. ಎಲ್ಲರೂ ಶಾಂತಿಯುತವಾಗಿ ವಾಪಸ್ ತೆರಳಬೇಕು. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಸುರೇಶ್ ಕುಮಾರ್ ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಇವತ್ತಾಗಿರುವಂತಹದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ರಾಜಾಜಿನಗರದ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರ ನಡುವೆ ನೂಕಾಟ ತಳ್ಳಾಟ ಆಗುತ್ತೆ, ಮಾತಿನ ಚಕಮಕಿ ಆಗುತ್ತೆ. ಅದಾದ ಮೇಲೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಇವತ್ತು ನಗರತಪೇಟೆಯಲ್ಲಿ ಮೊಬೈಲ್ ಅಂಗಡಿಯ ಮಾಲೀಕನ ಮೇಲೆ ಹಲ್ಲೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಘಟನೆ. ನಾನು ನೋಡಿ ಕಾಶ್ಮೀರ ಆಗಿರೋದು ಕಡ್ನ ಆ ತರ ಸೇಮ್ ಬೆಂಗಳೂರು ಆಗುತ್ತೆ. ಬೆಂಗಳೂರು ಕಂಡೀಷನ್ ಸೇಮ್ ಕಾಶ್ಮೀರ ತರ ಆಗುತ್ತೆ. ಈ ತರ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಅವರು ಸೇಮ್ ಕಾಶ್ಮೀರ ಆಗಿದೆ, ಆ ತರ ಬೆಂಗಳೂರು ಆಗುತ್ತೆ. ನೋಡಿ ಹಿಂದೂಗೆ ಬೈಕೌಟ್ ಮಾಡ್ತಾರೆ ಎಲ್ಲ. ನೋಡಿ ಈ ತರ ಸಪೋರ್ಟ್ ಮಾಡಿದ್ರೆ ತುಂಬಾ ಕಷ್ಟ ಬೆಂಗಳೂರಲ್ಲಿ. ನಮ್ಗೂ ಏನಿಲ್ಲ, ನಾವು ಹೋಗ್ಬಿಡ್ತೀವಿ. ಬೆಂಗಳೂರವ್ರು ತುಂಬಾ ಕಷ್ಟ. ಅದೇ ಅದು ಎಲ್ಲ ಸೇಮ್ ಕಾಶ್ಮೀರ ಹತ್ರ ಆಗ್ತಾ ಇದೆ. ಸೇಮ್ ಆ ತರ ಆಗ್ತಾ ಇದೆ. ಕಾಶ್ಮೀರ ಕೇರಳ ಹೆಂಗಾಗ್ತಾ ಇದೆ ಆ ತರ ಸೇಮ್ ಬೆಂಗಳೂರು ಆಗ್ತಾ ಇದೆ. ಏನು ಅವಕಾಶ ಇಲ್ಲ. ನೋಡಿ ಹೆಂಗ್ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರು ಭವಿಷ್ಯ ತುಂಬಾ ಕಷ್ಟ ಇದೆ ಸರ್. ಬೆಂಗಳೂರು ಭವಿಷ್ಯ ತುಂಬಾ ಕಷ್ಟ ಇದೆ. ಪೊಲೀಸ್ನವರು ಈಗಾಗಲೇ ಎಲ್ಲ ಅರೆಸ್ಟ್ಗಳನ್ನ ಮಾಡಿದ್ದಾರೆ. ಜನ ಇವತ್ತು ಏನು ನ್ಯಾಯ ಸಿಗಬೇಕು ಅಂತ ಇವತ್ತು ಬೆಂಗಳೂರಿನಲ್ಲಿ ಶಾಂತಿಯುತವಾಗಿ ಜನ ಇವತ್ತು ಸೇರಿ ಸಮಸ್ತ ಸಮಾಜಕ್ಕೆ ಒಂದು ಆತ್ಮಸ್ಥೈರ್ಯ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಪೊಲೀಸ್ನವರು 6 ಜನರಲ್ಲಿ 5 ಜನನ ಈಗಾಗಲೇ ಅರೆಸ್ಟ್ ಮಾಡಾಗಿದೆ. ಇನ್ನೊಬ್ರು ಕೂಡ ತಕ್ಷಣವಾಗಿ ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನ್ಯಾಯ ಇದರಲ್ಲಿ ಪೊಲೀಸ್ನವರು ಕೊಡ್ತೀವಿ ಅನ್ನುವಂತ ಭರವಸೆ ಮೇಲೆ ಎಲ್ಲರೂ ಕೂಡ ಶಾಂತಿಯುತವಾಗಿ ವಾಪಸ್ ತೆರಳುತ್ತಾ ಇದ್ದಾರೆ. ಮತ್ತೊಮ್ಮೆ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅನ್ನುವಂಥದ್ದನ್ನ ಸರ್ಕಾರಕ್ಕೆ. ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದಾರೆ ಅನ್ನೋ ಏಕೈಕ ಕಾರಣಕ್ಕೆ ಮುಖೇಶ್ ಅನ್ನೋರ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಅದು ಅನೇಕ ಗಂಟೆಗಳ ತನಕ ಮಾಧ್ಯಮದಲ್ಲಿ ವರದಿ ಬಂದಿರೋ ಪ್ರಕಾರ FIR ರಿಜಿಸ್ಟರ್ ಸರಿಯಾಗಿಲ್ಲ, ಬೇಕಾಗಿಲ್ಲ. ಆಮೇಲೆ ತೀವ್ರ ಒತ್ತಡದ ನಂತರ FIR ಆಗಿದೆ. ಈಗೂ ಸಹಿತ ಅದನ್ನು ಎಷ್ಟು ನಾವು ಮಂದಿನ ಜನರನ್ನ ಅರೆಸ್ಟ್ ಮಾಡಿದ್ದೀವಿ, ಯಾವ ಸಂಗತಿಗಳನ್ನು ಬಾಯ್ಬಿಡ್ತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಹನುಮಾನ್ ಚಾಲೀಸ ಹಾಕೋರಿಗೆ ಹಲ್ಲೆ ಮಾಡುವಂಥ ಧೈರ್ಯ ಹೆಂಗೆ ಬಂತು ಅಂದರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಅವರನ್ನು ಸಂರಕ್ಷಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಮಾಡ್ತು. ಅವರು ರಾಜ್ಯಸಭಾ ಸದಸ್ಯ ನಾಸೀರ್ ಅಂತೂ ಮೀಡಿಯಾದವರಿಗೂ ಬಾಯಿ ಬಂದಂಗೆ ಬೈದರು.